ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮಾರ್ಚ್ 30ರಂದು ನಡೆಯಲಿರುವ ಪುರಾಣ ಪ್ರಸಿದ್ಧ ಪಂಚಮಹಾರಥೋತ್ಸವದ ದೊಡ್ಡ ಜಾತ್ರೆಗೆ ಸಕಲ ಸಿದ್ಧತೆಗಳು ನಡೆದು ಅದರಲ್ಲೂ ಮುಖ್ಯವಾಗಿ ಪಂಚಮಹಾರಥಗಳನ್ನು ಕಟ್ಟುವ ಹಾಗೂ ಶೃಂಗರಿಸುವ ಕಾರ್ಯ ಭರದಿಂದ ಸಾಗುತ್ತಿದೆ. ಸುಮಾರು 97 ಅಡಿ ಎತ್ತರದ 250 ಟನ್ ತೂಕ ಇರುವ ಶ್ರೀ ನಂಜುಂಡೇಶ್ವರನ ದೊಡ್ಡ ರಥಕ್ಕೆ ಈಗಾಗಲೇ ಭಾಗಶಃ ಕೆಲಸ ಮುಗಿದಿದ್ದು ಉಳಿಕೆ ಕೆಲಸವನ್ನ ಸಾಂಪ್ರದಾಯಿಕವಾಗಿ ರಥ ಕಟ್ಟುವ ಕಾರ್ಮಿಕರಿಂದ ನಡೆಯುತ್ತಿದೆ. ಉಳಿದಂತೆ ಶ್ರೀ ಅಮ್ಮನವರ ರಥ, ಗಣೇಶ, ಸುಬ್ರಹ್ಮಣ್ಯ, ಚಂಡಿಕೇಶ್ವರ ಪಂಚರಥಗಳು ಜಾತ್ರೆಗೆ ಶೃಂಗಾರಗೊಳ್ಳುತ್ತಿವೆ. ಅಲ್ಲದೆ ಪಂಚರಥಗಳು ಚಲಿಸುವಾಗ ಮುಖ್ಯವಾಗಿ ಬೇಕಾಗಿರುವ ಮರದ ಗೋದಾಮಗಳು, ಹೊಸ ಹಗ್ಗಗಳು ಸೇರಿದಂತೆ ಕಳಶಗಳು, ಪೀಠಿಕೆಗಳು, ಛತ್ರಿಗಳನ್ನು ಶುದ್ಧಗೊಳಿಸಿ ಕುದುರೆ ವಾಹನಗಳಿಗೆ ಬಣ್ಣ ಹಚ್ಚುವ ಮೂಲಕ ರಥಗಳಿಗೆ ಬೇಕಾಗುವ ಪರಿಕರಗಳನ್ನು ಅಣಿಗೊಳಿಸಲಾಗುತ್ತದೆ. ಜೊತೆಗೆ ದೇವಾಲಯದ ಸುತ್ತಮುತ್ತ ಬಣ್ಣ ಹೊಡೆಯುವುದು, ಶಾಮಿಯಾನ, ವಿದ್ಯುತ್ ದೀಪ ಅಳವಡಿಸುವುದು, ತಾತ್ಕಾಲಿಕ ಶೌಚಾಲಯಗಳ ನಿರ್ಮಾಣ, ಸಿಸಿ ಕ್ಯಾಮೆರಾಗಳು, ಬ್ಯಾರಿಕೇಡ್ಗಳು, ಕುಡಿಯುವ ನೀರಿನ ವ್ಯವಸ್ಥೆ, ರಥದ ಚಕ್ರಗಳು ಸರಾಗವಾಗಿ ಉರುಳಲು ರಸ್ತೆಗೆ ಮರಳು ಹಾಕಲು, ಮರಳು ಸಂಗ್ರಹಣೆ ಸೇರಿದಂತೆ ಜಾತ್ರೆಗೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. ಇದೇ ಸಂದರ್ಭ ಇಂದು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಅವರು ದೇವಾಲಯಕ್ಕೆ ಭೇಟಿ ನೀಡಿ ರಥಗಳು ಸೇರಿದಂತೆ ವಿವಿಧ ಸಿದ್ಧತಾ ಬಗ್ಗೆ ಪರಿಶೀಲನೆ ನಡೆಸಿದರು. ಈ ವೇಳೆ ತಹಶೀಲ್ದಾರ್ ಸ್ಮಿತಾ, ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಕೃಷ್ಣ, ನಗರಸಭಾ ಆಯುಕ್ತ ಬಸವರಾಜ್, ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಬಸವರಾಜು, ವೃತ್ತ ನಿರೀಕ್ಷಕ ರವೀಂದ್ರ, ತಾಲೂಕು ಆರೋಗ್ಯಾಧಿಕಾರಿ ಈಶ್ವರ್, ತಾಲೂಕು ಪಂಚಾಯಿತಿ ಅಧಿಕಾರಿ ರಾಜೇಶ್, ಜರಾಲ್ಡ್ ಸೇರಿದಂತೆ ಮತ್ತಿತರ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಸಿದ್ಧತೆಗಳ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದ ಜಿಲ್ಲಾಧಿಕಾರಿಗಳು ಜಾತ್ರೆಯಲ್ಲಿ ಭಕ್ತರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು, ಬಿಗಿ ಭದ್ರತೆ, ಸ್ವಚ್ಛತೆ ಸೇರಿದಂತೆ ಯಾವುದಕ್ಕೂ ಕೊರತೆಯಾಗದಂತೆ ಹಾಗೂ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಜಾತ್ರೆಯನ್ನ ಯಶಸ್ವಿಗೊಳಿಸುವಂತೆ ತಾಕೀತು ಮಾಡಿದರು. ಇದೇ ಸಂದರ್ಭ ರಥಗಳನ್ನು ದುರಸ್ತಿಗೊಳಿಸಿ ತೇರು ಕಟ್ಟುವ ಕಾಯಕದಲ್ಲಿ ತೊಡಗಿರುವ ಕಾರ್ಮಿಕ ಗಿರೀಶ್ ಮಾತನಾಡಿ ತೇರು ಕಟ್ಟಿ ನಡೆಸುವುದರ ಬಗ್ಗೆ ವಿವರಿಸಿದರು. ಅವ್ರು ಆಚೆ ಹೋಗ್ತಾರೆ ಸರ್, ಇವ್ರು ಆಚೆ ಹೋಗ್ತಾರೆ ಸರ್, ಅಲ್ಲಿ ಅಲ್ಲಿ ಓಪನ್ ಇದೆಯಲ್ಲ ಸರ್, ಆ ಓಪನಲ್ಲಿ ಆಚೆ ಹೋಗ್ತಾರೆ. ಹಿಂದೆ ಹೋಗಕ್ಕೆ ಕಡಿಮೆ ಆಗ್ತಾರೆ ಸರ್, ಯಾಕೆಂದ್ರೆ ನಾವು ಹಿಂದ್ಗಡೆ ಬೇರೆ ಕಡೆ ಹಾಕ್ಬಿಟ್ಟಿಲ್ಲ ಸರ್. ಮತ್ತೆ ಇಲ್ಲಿ ಸೈಡಲ್ಲಿ ಇಟ್ಕೊಂಡಿರೋದ್ರಲ್ಲಿ ಇದಕ್ಕೆ ರಿಟರ್ನ್ ಹೋಗ್ತಾರೆ ಸರ್. ಫುಲ್ಲು ಒಂದೇ ಕಂಪಾರ್ಟ್ಮೆಂಟ್ ಮಾಡಬೇಡಪ್ಪ, ಬ್ರೇಕ್ ಮಾಡಿ ಹೌದು ಸ್ವಲ್ಪ ಅದು ಬ್ರೇಕ್ ಮಾಡಿ ಒಂದೇ ಎಲ್ಲರೂ ಒಟ್ಟಿಗೆ ಅಲ್ಲಿ ಹೋಗ್ಬಿಟ್ರೆ ಗೊತ್ತಾಗುತ್ತೆ. ಕ್ಲೀನಿಂಗಿಗೆ ನೀವು ಒಂದು 50 ಜನರನ್ನ ಇದಿಷ್ಟಕ್ಕೆ ಬರೀ ಇದಿಷ್ಟಕ್ಕೆ ಇನ್ನೊಂದು 50 ಜನರನ್ನ ಎಕ್ಸ್ಟ್ರಾ ತಗೊಳ್ಳಿ ಸರ್. ಒಂದು ದಿವಸಕ್ಕೆ ಅವತ್ತಿನ ದಿವಸಕ್ಕೆ ಎಕ್ಸ್ಟ್ರಾ ತಗೊಂಡು ಬಿದ್ದಂಗೆ ತೆಗೆಕೊಳ್ಳಿ. ಜನರು ಬರ್ತಾರೆ, ತಿಂತಾರೆ, ಹಂಗೆ ಅದು ಬಿಡ್ತಾರೆ. ಜನರು ಇಷ್ಟು ಭಕ್ತಿಯಿಂದ ಬಂದಾಗ ಎಲ್ಲ ಹೊಲ್ಸಿದ್ರೆ ಯಾವ ಪೂಜೆ ಮಾಡೋಕ್ಕೆ ಮನಸ್ಸು ಬರುತ್ತಪ್ಪ. ಸರಿ ಸರ್, ಕ್ಲೀನಾಗಿ ಸ್ವಚ್ಛತೆ ಫಸ್ಟ್ ಮೇಂಟೈನ್ ಮಾಡಿ ಸರ್. ಇನ್ನೂ 50 ಜನರು ಒಂದು ದಿವಸ ತೊಗೊಂಡು ಏನೂ ಖರ್ಚಾಗೋದಿಲ್ಲ ಅದು. ಸರಿ ತಗೊಳ್ಳಿ. ರಥ ಎಲ್ಲ ರಿಪೇರಿ ಎಲ್ಲ ಏನಿಲ್ಲ ಸರ್, ನಮ್ದೆಲ್ಲ 100% ಆಗಿದೆ. ಈಗ ಬ್ಯಾರಿಕೇಡ್ ಹಾಕಕ್ಕೆ ಕೇಳಿದ್ದೀನಿ ಸರ್, ಇವ್ರು ಎಲ್ಲೆಲ್ಲಿ ಹೇಳ್ತಾರೆ ಅಲ್ಲ ನೈಟ್ ಎಲ್ಲ ನಾವು ಕ್ಲಿಯರ್ ಮಾಡ್ತೀವಿ. CCTV ಹಾಕಿದೆ, 100 ಕ್ಯಾಮ್ರಾ ಹಾಕ್ಸಕ್ಕೆ ಹೇಳಿದ್ದೀನಿ ಸರ್. ಫೋಕಸ್ ಲೈಟ್ ಆಗಿ ಮುಂದೆ ಒಂದು ಕಂಪ್ಲೇಂಟ್ ಬರಬಾರ್ದು. ಸರಿ ಸರಿ 10 ಲಕ್ಷ ಜಾಸ್ತಿ ಖರ್ಚಾದರೂ ಪರವಾಗಿಲ್ಲ. ಸರಿ, ಆ ಥರ ಬಂದಾಗ ನೋಡ್ಬೇಕು, ಕಂಪ್ಲೇಂಟ್ ಬರ್ತದೆ. ಕ್ಲೀನ್ಲಿನೆಸ್ ಆಗಿರ್ಬೋದು, ಕುಡಿಯೋ ನೀರಿಂದ ಆಗಿರ್ಬೋದು, ಸೇಫ್ಟಿ ವಿಚಾರ 3 ನೀವು ಬ್ಯಾರಿಕೇಡ್ದು ಮತ್ತೊಮ್ಮೆ ಯೋಚನೆ ಮಾಡಿ SP ಅವ್ರ ಜೊತೆ ಮಾಡ್ಕೊಳ್ಳಿ. ಹಾಕ್ಬಿಟ್ಟು ಯಾವ ರೀತಿ ಹಾಕಬೇಕು ಅಂತ ಸಾಹೇಬ್ರು ಬಂದಿದ್ದೀವಿ ಸರ್, ನೋಡಿಕೊಂಡು ಇದಾಗ್ಕೊಂಡು. ಮತ್ತು ನಾವು 5 ಬ್ಲಾಸ್ಟ್ ಮಾಡ್ಕೊಂಡಿದ್ದೀವಿ ಸರ್. ಮಿನಸ್ ಎಲ್ಲ ಇಲ್ಲೇ ಇರ್ತಾರೆ ಸರ್, ಮೂವ್ಮೆಂಟ್ ಆಗಲ್ಲ ಸರ್. ಒಟ್ಟಿಗೆ 30 ಲಕ್ಷ ಮಟ್ಟಿಗೆ ಮೂವ್ ಆದರೆ ಮತ್ತೆ ಅದೊಂದು ಇಶ್ಯೂ ಆಗಬಾರ್ದು. ಬ್ಯಾರಿಕೇಡಿಂಗ್ ಎಸ್ಪೆಷಲಿ ಈ ಜಾಗದಲ್ಲಿ ಎಲ್ಲೆಲ್ಲಿ ಬೇಕು ಸ್ವಲ್ಪ ಯೋಚನೆ ಮಾಡಿ ನೀಟಾಗಿ ಹಾಕ್ಸ್ಕೊಳ್ಳಿ. ಅಲ್ಲ ನಿಮ್ಗೆ ಎಷ್ಟು ಪ್ಲೇಸ್ ಬೇಕೋ ಅದನ್ನು ಬಿಟ್ಟು ಅವ್ರು ಏನು ಕೇಳ್ತಾರೆ ಅದನ್ನು ನೀವು ಸರಿ ಸರ್ ಮಾಡಿಸಿ ಇದು ಕೊಡಿ. ಕೋಆರ್ಡಿನೇಷನ್ ಮಾಡ್ಕೊಂಡು ಇದಕ್ಕೆ ಕ್ಯಾಮ್ರಾಸ್ಟು ಮತ್ತು ಸ್ವಚ್ಛತೆ ವಿಚಾರ 29th ಮತ್ತೆ ಬರ್ತೇನೆ. ಎಲ್ಲ ರೆಡಿ ಆಗಿರ್ಬೇಕು. 29 ಸಂಜೆಗೆ ಬರ್ತೇನೆ. ಸರಿ. ನಂಗೆ ಏನಾದರೂ ಇಶ್ಯೂ ಇದ್ದರೆ ಡೈರೆಕ್ಟ್ ನಿಮ್ಮ SP ಗಮನಕ್ಕೆ ತೊಗೊಂಡು ಬಂದು ನಮಗೆ ತಿಳಿಸಿ. ಇದು ಸುಮಾರು 50 ಅಡಿ ಆಲ್ರೆಡಿ ಇರುತ್ತೆ. ಅದ್ರ ಮೇಲ್ಭಾಗದಲ್ಲಿ ನಾವು 40 ಅಡಿ ಹೈಟ್ ಮಾಡ್ತೀವಿ. ಮತ್ತು 7.5 ಅಡಿ ಕಳಸ ಬರುತ್ತೆ. ನಾವು ತೇರಿನ ಮೇಲ್ಭಾಗಕ್ಕೆ ಪ್ರತಿ ವರ್ಷವೂ ಹೊಸ ಮರಗಳು, ಬಿದಿರು, ಕಾಡಿಂದ ಬರುವಂಥ ಬಿದಿರಿನ ದಟ್ಟೆಗಳು ಮತ್ತು ಹಗ್ಗಗಳನ್ನೆಲ್ಲ ನಾವು ಹೊಸದಾಗಿ ತರಿಸ್ತೀವಿ. ಮತ್ತು ಬಿದಿರಿನ ಅಚ್ಚೆಗಳು
ಮತ್ತು ಬಿದಿರಿನ ಗೂಟಗಳು ಎಲ್ಲ ರೆಡಿ ಮಾಡಿ ನಾವು ಮೇಲ್ಗಡೆ ಒಂದು 40 ಅಡಿ ಹೈಟ್ ಕಟ್ತೀವಿ. ಅದರಿಂದ ಮೇಲೆ 7.5 ಅಡಿ ಎತ್ತರದಲ್ಲಿ ಕಳಶ ಇರುತ್ತೆ. ನಂಜುಂಡೇಶ್ವರ ಅವ್ರದ್ದು ಕಳಶೋತ್ಸವ ಇರುತ್ತೆ. ಮತ್ತು ಎಲ್ಲದಕ್ಕೂ ಹೊಸದಾಗಿ ಬಂಟಿಂಗ್ಸ್ಗಳು ಬಾವುಟಗಳು ಎಲ್ಲ ಅಳವಡಿಸ್ತೀವಿ. ಇನ್ನೂ ಕೆಲಸ ಸುಮಾರು ಇದು 20-25 ದಿನ ಆಗುತ್ತೆ. ಜಾತ್ರೆ ಕೆಲಸ ನಾವು ಸ್ಟಾರ್ಟ್ ಮಾಡಿದ್ರೆ 20-25 ದಿನಗಳವರೆಗೂ ನಡೆಯುತ್ತೆ. ಸುಮಾರು ನಾವು 10 ಜನ ಕೆಲಸ ಮಾಡ್ತೀವಿ. ಈ ರಥೋತ್ಸವದಲ್ಲಿ ರಥ ಕಟ್ಟೋ ಕಾರ್ಯದಲ್ಲಿ ಸುಮಾರು 10 ಜನ ಕೆಲಸ ಮಾಡ್ತೀವಿ. ಎಲ್ಲ ಅನುಭವಿ ಕೆಲಸಗಾರರು ಇರೋದು. ಯಾಕಂದ್ರೆ ಅನುಭವಿ ಕೆಲಸಗಾರರು ಬಿಟ್ಟು ನಾವು 100 ಅಡಿ ಮೇಲೆ ಬೇರೆ ಯಾರನ್ನೂ ಕರ್ಕೊಂಡು ಮೇಲೆ ಹತ್ತಕ್ಕಾಗೋದಿಲ್ಲ. ಕೆಲವು ಟೈಮಲ್ಲಿ ಸಣ್ಣ ಪುಟ್ಟ ತೊಂದರೆಗಳಾಗ್ತವೆ. ದೇವ್ರ ಕೃಪೆಯಿಂದ ಇನ್ನೂ ಏನು ಎಂಥ ದೊಡ್ಡ ಅಪಘಾತ ಅನಾಹುತ ಯಾವುದೇ ರೀತಿ ಸಂಭವಿಸಿಲ್ಲ. ಈಗ ಇದುವರೆಗೂ ಸುಮಾರು 70% ಕೆಲಸ ಮುಗಿದಿದೆ. 27ನೇ ತಾರೀಕು ಕಳಶ ಹಾಕಿದ್ರೆ 28-29 ಬಾವುಟ ಹಾಕ್ತೀವಿ ಎಲ್ಲ ರಥಗಳಿಗೂ. ಬಾವುಟ ಹಾಕಿ ಮತ್ತು ಇನ್ನು 30ನೇ ತಾರೀಕುವರೆಗೂ ಸ್ವಲ್ಪ ಕೆಲಸ ನಡೀತದೆ. ಇನ್ನೂ ಸ್ವಲ್ಪ ಕೆಲಸ ಇದೆ. 75% ಕೆಲಸ ಆಗಿದೆ. ಈಗ ಇನ್ನೂ 25% ಕೆಲಸ ಬಾಕಿ ಇದೆ. ಇನ್ನೂ ಮೇಲ್ಭಾಗಕ್ಕೆ ರಥದ ಮೇಲ್ಭಾಗಕ್ಕೆ ಅಚ್ಚೆಗಳು ಹಾಕಬೇಕು. ಮತ್ತು ಇನ್ನೂ ಕೆಲವು ಗೂಟಗಳು ಹಾಕಬೇಕು, ಹಗ್ಗಗಳು ಹಾಕಬೇಕು. ಮತ್ತು ಕಳಶ ಛತ್ರಿಗಳೆಲ್ಲ ಹಾಕಿ ಆಮೇಲೆ ಫೈನಲ್ ಆಗಿ ಬಾವುಟ ಹಾಕಿದ್ರೆ ಸ್ವಾಮಿ ರಥ ರೆಡಿ ಆಗುತ್ತೆ.